ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹೊಳಿ ಅಂದ್ರೆ ಎದ್ದು ಬಿಟ್ರಾ? ಗುಡ್ ಮಾರ್ನಿಂಗ್ ಅಂಕಲ್. ಒಳ್ಳೇದಾಗಿ ಬೆಳ್ಳಿ. ಚೆನ್ನಾಗಿ ನಿದ್ದೆ ಬಂತ್ರ? ಒಳ್ಳೆ ನಿದ್ದೆ ಅಂಕಲ್, ಆದ್ರೆ ನನ್ನ ತಮ್ಮಂದೇ ಕಾಟ. ಯಾಕೆ? ಅವ್ರ ಗೊರಕೆ ಪಾಟಿನ ನನ್ನಂಗೆ ತಗಡಿ. ಥ್ಯಾಂಕ್ ಯು ಅಂಕಲ್. ಗೊರಕೆ ಹೊಡಿಯಕ್ಕೆ ಒಂದು ಮಲಗಿದ್ರೆ ಅಲ್ವಾ ಅಂಕಲ್? ಯಾಕೆ ನಿದ್ದೆ ಬರ್ಲಿಲ್ವಂತ್ರ? ಅಯ್ಯೋ ಅಯ್ಯೋ, ಎಲ್ಲಾದ್ರು ಮತ್ತೆ ಅವರು ಸ್ನಾನ ಮಾಡಕ್ ಹೋಗ್ಬಿಟ್ರೆ ಹೆಂಗೆ? ನೀರು ಬಿಸಿ ಆಗಿತ್ತು ಇಲ್ವೋ? ಓಡ್ಬರ್ತೀನಿ. ಇಲ್ಲ ಇಲ್ಲ ಅಂಕಲ್, ಮತ್ತೆ ಜ್ವರ ಬಂದಿದ್ದು ಪದ್ಮಿನಿಗಾದ್ರು ರಾತ್ರಿ ಇಡೀ ಒದ್ದಾಡಿದ್ದು ನಿಮ್ಮಳಿಯಾನೆ. ಒಂದು ನಿಮಿಷನೂ ಮಲಗಿಲ್ಲ ಅವನು. ಪದ್ಮಿನಿ ರೂಮಿಗೆ ಹೋಗಿ ಅವಳಿಗೆ ಜ್ವರ ಕಮ್ಮಿ ಆಯ್ತೋ ಇಲ್ವೋ ಅಂತ ಪದೇ ಪದೇ ನೋಡ್ತಾ ಇದ್ದ. ತಣ್ಣೀರ್ ಪಟ್ಟಿ ಹಾಕ್ಬಿಟ್ಟು ಬರ್ತಿದ್ದ. ಮೋಸ್ಟ್ಲಿ ಇವಾಗ ಪದ್ಮಿನಿ ರೂಮಲ್ಲೇ ಇರ್ಬೇಕು ಅಂಕಲ್ ಅವನು. ಹೌದ್ರಾ? ಅಂದ್ರೆ ಬಾಬಾ ಏನಿದಿಲ್ಲ, ಪದ್ಮಿನಿಗೆ ಜ್ವರ ಹೇಗಿದೆ ಅಂತ ನೋಡಕ್ ಬಂದಿದ್ದೆ ಮಾವ. ಪಾಪ ನಿದ್ದೆಲ್ಲಿ ಒದ್ದಾಡ್ತಾ ತಣ್ಣೀರ್ ಬಟ್ಟೆ ಬೀಳ್ಸ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ನಾನೇ ತಣ್ಣೀರ್ ಬಟ್ಟೆ ಹಾಕ್ತಿದ್ದೆ. ನನಗೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಆದ್ರೆ ಒಂದು ಮಾತಂತೂ ತಿಟ್ಟು, ನಾನು ಅತಿ ಅವ್ರ ಹತ್ರ ಬೇಡ್ಕೊತಿದ್ದೆ, ನನ್ನ ಮಗಳಿಗೆ ಒಳ್ಳೆ ಗಂಡನ್ ಕೊಡಪ್ಪ. ಆದ್ರೆ ಕನಸು ಮನಸ್ಸು ತಗೋ ಎಣಿಸಿರ್ಲಿಲ್ಲ. ಯಾವ ಎಳಿನ ಬಂದ್ಬಿಡ್ತಾನೆ ಅಂತ. ಪದ್ಮಿನಿ ಗಾಬರಿ ಆಗ್ಬೇಡ, ಏನೂ ಆಗಿಲ್ಲ, ಏನೋ ಅವನಿ. ನೋಡಿ ಮಾವ, ನಾವಿಬ್ರು ಯಾಕೆ ಇಲ್ಲಿಗೆ ಬಂದಿದ್ದೀವೋ ಅಂತ ನಿಮ್ಮ ಮಕ್ಕಳಿಬ್ರು ಗಾಬರಿ ಆಗ್ಬಿಟ್ಟಿದ್ದಾರೆ. ಏನೂ ಇಲ್ಲ ಪದ್ಮಿನಿ, ನಾನು ನಿಮ್ಗೆ ತಣ್ಣೀರ್ ಬಟ್ಟೆ ಹಾಕ್ತಿದ್ದೆ, ಅದನ್ನು ನೋಡಿ ಮಾವ ಎಮೋಷ್ನಲ್ ಆಗ್ಬಿಟ್ಟಿದ್ದಾರೆ. ನಂತಂದ್ರೆ ಯಾಕೆ ಪ್ರೀತಿ ಮಾಡ್ತೀರಾ ನನ್ನ? ನಿಮಗ್ ಸತ್ಯ ಗೊತ್ತಾದ್ರೆ ಏನಾಗ್ಬೋದು? ನಿಮ್ಮಲ್ಲಿ ಕಡ ಮಲ್ಕೊ. ಇನ್ಮೇಲೆ ನಾನು ಪ್ರತಿ ರಾತ್ರಿ ನೆಮ್ಮದಿ ಕಟ್ತೇನೆ. ಅಂದ್ರೆ ಇಷ್ಟು ವರ್ಷ ನಾನು ಒದ್ದಾಡಿದ್ದೆಲ್ಲ ಸಾರ್ಥಕ ಹಾಕೋಗ್ಬಿಡ್ತು. ಪುಟ್ಟ, ದೇವರಂತ ಮನ್ಸನ್ ಕೈ ಇಡ್ತಿದ್ಯ ನೀನು. ಇನ್ನು ಮುಂದೆ ನೀನು ಬಾಳು ಬಂಗಾರ ಆಗ್ತೈತಿ, ಬಂಗಾರ ಆಗ್ತೈತಿ. ಏನ್ ಮಾವ ನೀವು ಇಷ್ಟಕ್ಕೆ ಎಮೋಷ್ನಲ್ ಆಗ್ಬಿಟ್ರಲ್ಲ? ಪದ್ಮಿನಿ ನನ್ನ ಹೆಂಡತಿ ಮಾವ, ಅವಳಿಗೆ ಹುಷಾರಿಲ್ದಿದ್ರೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ತಾನೆ. ಅವಳು ಬೇಗ ಹುಷಾರಾಗ್ಬೇಕಷ್ಟೆ, ಅದಕ್ಕೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ. ಕಾಫಿ. ಜಯ, ಒಂದು ನಿಮಿಷ ಕೂತ್ಕೋ, ನಿನ್ನ ಹತ್ರ ಮಾತಾಡಬೇಕು. ನೆನ್ನೆ ನೀನು ಮಾತಾಡಿದ್ದು ನನಗೊಂಚೂರು ಇಷ್ಟ ಆಗಲಿಲ್ಲ ಜಯ. ಅದನ್ನೆಲ್ಲ ಕೇಳಿಸ್ಕೊಂಡು ಅದಕ್ಕೆ ಮನ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡು. ಈಗಲಾದರೂ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳು. ಕ್ಷಮೆನಾ? ಚೆನ್ನಾಗಿದೆ ರೀ, ಅವರಿಂದ ನನಗೆ ದೊಡ್ಡ ನಷ್ಟ ಆಗಿದೆ, ತಪ್ಪಲ್ಲ. ಅವರಿಂದ ನನ್ನ ಜೀವನ ಬರಡಾಗಿದೆ, ಅದು ತಪ್ಪಲ್ಲ. ಆದ್ರೆ ನಾನು ಅವ್ರ ಬಗ್ಗೆ ಆಡಿದ ಒಂದೇ ಒಂದ್ ಮಾತು, ಏನೋ ಮಹಾ ಅಪರಾಧ ಮಾಡಿದ್ದೀನಿ ಅನ್ನೋ ಹಾಗೆ ಕ್ಷಮೆ ಕೇಳು ಅಂತ ಇದ್ದೀರಲ್ಲ. ಜಯ, ಅತ್ಗೆ ಏನು ಬೇಕು ಅಂತ ಮಾಡಿದ್ರ? ನೋಡು, ಗೊತ್ತಿಲ್ದಿರ ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡ್ಬೇಕು, ಮರ್ತು ಮುಂದಕ್ಕೆ ಹೋಗ್ಬೇಕು. ಅದನ್ನ ಬಿಟ್ಟು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಆಗಾಗ ಈಗ ಆಚೆ ಹಾಕಿ ಅವ್ರ ಮನ್ಸು ನೋಯಿಸೋದ್ರಿಂದ ನಿನ್ಗಾಗೋ ಲಾಭ ಏನು ಹೇಳು? ಅದರಿಂದ ನಿನ್ಗೇನಾದ್ರು ಸುಖ ಸಿಗತ್ತಾ?
ಗೊತ್ತಿದ್ದಾಯ್ತು, ಗೊತ್ತಿಲ್ದೆ ಆಯ್ತು. ಒಟ್ನಲ್ಲಿ ತಪ್ಪು ತಪ್ಪೆ. ಆ ತಪ್ಪಿಂದ ಸುಡ್ತಿರೋದು ನನ್ ಜೀವನ. ಈ ಮನೇಲಿ ನಿಮ್ಮನ್ ಬಿಟ್ಟು ಯಾರು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀವು ನನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ. ಹಾಗಲ್ಲ ಜಯ. ಜಯಂತಿ ಇಲ್ಲಿದೆಯಾ? ಇವತ್ತು ಸೊಸೆನ ಮನೆ ತುಂಬಿಸ್ಕೋಬೇಕು. ನೀನು ಸೇರನ್ನ ಅಲಂಕಾರ ಮಾಡ್ತೀಯಾ? ಈ ಎಲ್ಲ ಕೆಲ್ಸಾನು ನನ್ ಮೇಲೆ ಬಿದ್ರೆ ನನ್ಗಂತೂ ಕೈ ಕಾಲೇ ಆಡಲ್ಲ. ಏನಾಯ್ತು ನಿನ್ಗೆ? ಅದ್ಗೆ ಅದು ನಿನ್ನೆ ಜಯಂತಿ ಆಡಿದ ಮಾತಿಂದ ನೀವು ಮನ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ಅವಳ ಪರವಾಗಿ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಿ. ನೋಡಿ ಅಕ್ಕ, ನಾನೇನಾದ್ರೂ ಆಡ್ಬಾರ್ದಾಡ್ನ ಇವ್ರು ಈ ರೀತಿ ಕ್ಷಮೆ ಕೇಳೋದಿಕ್ಕೆ? ನೀವೇ ಹೇಳಿ ಅಕ್ಕ, ನಾನೇನಾದ್ರೂ ಇಲ್ದಿರೋದ್ ಮಾತಾಡಿದ್ನ ನಿನ್ನೆ? ಜಯ, ಅಯ್ಯೋ, ನೀವಿಬ್ರು ಅದನ್ನ ಮರ್ತಿಲ್ವಾ? ಅದನ್ನ ಬಿಡಿ. ಸೊಸೆನ ಮನೆಗೆ ಕರ್ಕೊಂಬರ್ಬೇಕು. ಈಗ ಅಲ್ಲಿ ಯಾರ್ಯಾರು ಹೋಗ್ಬೇಕು ಅಂತ ನೋಡೋಣ. ಅಮ್ಮಾಜಿ ನನ್ನೂ ಇವ್ರನ್ನ ಹೋಗಕ್ಕೆ ಹೇಳಿದ್ರು. ನೀವಿಬ್ರು ಹೋಗೋದಾದ್ರೂ ಸರಿನೇ, ನಾನು ಇಲ್ಲಿ ಕೆಲಸ ನೋಡ್ಕೋತೀನಿ. ಅಯ್ಯೋ ಅದ್ಗೆ, ನೀವು ದೊಡ್ಡವರು, ನೀವು ಹೋದ್ರೇನೆ ಚೆನ್ನ. ನೀವು ಅಣ್ಣ ಹೋಗಿ ಬನ್ನಿ, ನಾವಿಲ್ಲಿದ್ದು ಎಲ್ಲ ನೋಡ್ಕೋತೀವಿ. ಸರಿ. ಜಯ, 1 ನಿಮಿಷ ನಿಂತ್ಕೋ. ನೋಡು, ಪದ್ಮಿನಿ ಈ ಮನೆಗೆ ಬರ್ತಾ ಇದ್ದಾಳೆ. ಅವಳ ಮುಂದೆ ಈ ಹಳೆ ವಿಷಯನೆಲ್ಲ ಎತ್ತಕ್ಕೆ ಹೋಗ್ಬೇಡ. ಅರ್ಥ ಮಾಡ್ಕೋ ಜಯ. ನಮ್ಮ ಜೀವನ ನದಿ ಹಾಗಿರ್ಬೇಕು. ಬಂದಿದ್ದನ್ನೆಲ್ಲ ಅಪ್ಕೊಳ್ತಾ ಮುಂದಕ್ಕೆ ಹರಿದು ಹೋಗ್ತಾ ಇರಬೇಕು. ಅದನ್ನ ಬಿಟ್ಟು ನಿಂತು ನೀರಾಗ್ಬಿಟ್ರೆ ಕೆಸರು ತುಂಬಿಕೊಳ್ಳುತ್ತೆ, ರಾಡಿ ಆಗ್ಬಿಡುತ್ತೆ. ಅರ್ಥ ಮಾಡ್ಕೊ. ನಾನೇನಾದ್ರೂ ಟಿಪಿಕಲ್ ಗಂಡನ್ ಥರ ಆಡ್ತಿದ್ದೀನ? ಮದುವೆ ಆದ ತಕ್ಷಣ ಹೆಂಡ್ತಿಗೆ ಮಲ್ಗೆ ಹೂ ತೊಗೊಂಡೋಗಿ ಕೊಡ್ತಿದ್ದೀನಿ. ತಪ್ಪೇನಿದೆ? ಇದೆಲ್ಲ ಮಾಡದೇ ಇದ್ರೆ ನನ್ನ ಗಂಡನ ಥರ ಅನ್ಸೋದೇ ಇಲ್ಲ. ಲವ್ ಆದಾಗ ರೋಸ್ ಕೊಡ್ತಿದ್ದೆ, ಮದುವೆ ಟೈಮಲ್ಲಿ ಹೂವಿನ ಸುರಿಮಳೆನೇ ಮಾಡಿಸ್ದೆ. ಈಗ ಮಲ್ಗೆ ಹೂ ತೊಗೊಂಡೋಗಿ ಕೊಡ್ತಿದ್ದೀನಿ. ಇದನ್ನ ನಾನೇ ನನ್ನ ಕೈಯಾರ ಮುಡಿಸ್ತೀನಿ. ಪದ್ಮಿನಿ, ಏನಿದು? ರೂಮಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ? ಹೇಳೋದ್ಲಿ ಹೇಳೋ. ಚೋಟ್ ಮೆಣಸಿನ್ಕಾಯಿ ಎಲ್ಲಿ ನಿಮ್ಮಕ್ಕ? ನಂಗೆ ಗೊತ್ತಿಲ್ಲಪ್ಪ. ನಿಮ್ ಹೆಂಡತಿ ತಾನೆ, ನಿಮ್ಗೆ ಗೊತ್ತಿರ್ಬೇಕು. ಅದು ನಿಜಾನೇ, ಅದ್ರ ನಂಗೆ ಗೊತ್ತಿಲ್ವಲ್ಲ. ಪ್ರೀತಿಯಿಂದ ನನ್ನ ಹೆಂಡತಿಗೆ ಅಂತ ಮಲ್ಗೆ ಹೂ ತಂದಿದ್ದೆ. ನೋಡಿದ್ರೆ ಅವಳೇನಾಪತ್ತೆ. ಮನೇಲೆಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ತಪ್ಪು ಮಾಡ್ಬಿಟ್ಟೆ ನಾನು. ನೆನ್ನೆ ನನ್ಗೂ ಅವಳಿಗೂ ಗಂಟು ಹಾಕಿದ್ರಲ್ಲ, ಅದೇ ಥರ ಇವತ್ತು ಹಾಕೊಂಡಿರ್ಬೇಕಾಗಿತ್ತು. ಆಗ ನನ್ ಬಿಟ್ಟು ಕದ್ಲಕ್ ಆಗ್ತಿರ್ಲಿಲ್ಲ ಅವಳು. ಛೇ, ಮಿಸ್ ಮಾಡ್ಬಿಟ್ಟೆ. ಅಯ್ಯೋ ಪಾಪ, ನಿಮ್ಗೆ ಹೀಗಾಗ್ಬಾರ್ದಿತ್ತು ಬಾವಾ. ಸುಮ್ಕೆ ಆ ಹೂನ ವೇಸ್ಟ್ ಮಾಡ್ಬೇಡಿ. ಹೆಂಗಿದ್ರು ನಾನು ತಲೆಗೆ ಸ್ನಾನ ಮಾಡಿ ಒಣಸ್ಕೊಂಡಿವ್ನೆ, ನೀವ್ ಒಡಿಸ್ಬೋದು. ವಾಟ್ ನನ್ ಪದ್ಮಿನಿಗಂತ ತಂದಿರೋ ಹೂನ ನಿನ್ ತಲೆಗೆ ಮುಡಿಸ್ಬೇಕಾ? ನೋ. ಹಾ ನನ್ನನ್ ಪಾರ್ಟಿ ಚೇಂಜ್ ಮಾಡೋಳು ಒಂದು, ನೀವೇ ಪಾರ್ಟಿ ಚೇಂಜ್ ಮಾಡ್ತಿದ್ದೀರಾ? ಯಾವತ್ತು ಅಕ್ಕ ಎಲ್ಲವಳೆ ಅಂತ ನನಗ್ ಚಾಕ್ಲೇಟ್ ಕೊಟ್ಬಿಟ್ಟು ಪೂಸಿ ಹೊಡೆದು ತಿಳ್ಕೊತಿದ್ರಿ ಅಲ್ವಾ? ಈಗ ಅಕ್ಕ ಎಲ್ಲವಳೆ ಅಂತ ನಂಗೆ ಗೊತ್ತಿಲ್ಲ ಅಂದಿದ್ದಕ್ಕೆ ನನ್ನನ್ನೇ ನೆಗ್ಲೆಕ್ಟ್ ಮಾಡ್ತಿದ್ದೀರಾ? ಇರ್ಲಿ. ಅಬ್ಬಬ್ಬಬ್ಬಬ್ಬ, ಪದ್ಮಿನಿ ಎಲ್ಲೋದ್ಯಾ ನೀನು? ಇನ್ ಮರಿ ರಾಕ್ಷಸಿ ಹತ್ರ ನಾನು ತಗ್ಲಾಕ್ಬಿಟ್ಟು. ಓ ಗಾಡ್, ಪ್ಲೀಸ್ ಸೇವ್ ಮೀ. ಆಗ್ತಿಲ್ಲ ಇವಳ ಹತ್ರ ನಂಗೆ. ಬಾವಾ, ನನ್ನೇ ಮರಿ ರಾಕ್ಷಸಿ ಅಂತೀರಾ? ಇನ್ನೊಂದ್ಸಲಿ ನನ್ನ ಹತ್ರ ಅಕ್ಕನ್ ಕೇಳ್ಕೊ ಬನ್ನಿ, ನನಗ್ ಗೊತ್ತಿರೋ ನಾನು ಹೇಳಕ್ಕಿಲ್ಲ. ಕತೆ ಆಯ್ತಲ್ಲ ಇವಳ್ದು.
ದ್ಯಾವ್ರೆ, ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗೋಗೈತೆ. ಅದಕ್ಕೆ ಈ ತಪ್ಪು ಕಾಣಿಕೆನ ಆಗ್ತೀವ್ನಿ. ನಮ್ಮೂರು ಜನರನ್ನು ಕ್ಷಮಿಸ್ಬಿಡು. ದೊಡ್ಡ ಧರ್ಮ ಸಂಕಟದಾಗೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವೀಗ. ನೀನೇ ನಮ್ಮನ್ನ ಇದ್ರಿಂದ ಕಾಪಾಡ್ಬೇಕಪ್ಪ. ನೋಡವ್ವ ಪೂರ್ವಿ, ನಿನ್ನೆ ಆಗ್ಬಾರ್ದು ಆಗೋಯ್ತು. ಆದ್ರೆ ಆಗಿನ ತಪ್ಪಿನ ಜೊತೆ ಬದುಕೋದು ಸರಿಯಲ್ಲ. ತಪ್ಪನ್ನ ತಿದ್ಕೊಂಡು ಹಿಡಿಯೋದೇ ಬದುಕು. ಆ ಪುಣ್ಯಕ್ಕೆ ನಿನ್ ಕುತ್ತಿಗೆಗೆ ತಾಳಿ ಬಿದ್ದಿರೋ ವಿಷಯ ನಮ್ 3 ಜನನ್ನ ಬಿಟ್ಟು ನವೀನಂಗೊಬ್ಬನು ಗೊತ್ತೈತೆ. ಆದ್ರೆ ಅವನ್ ಬಾಯಿನ ಹೆಂಗೋ ಮುಚ್ಚಿಸ್ಬೋದು. ನಾನ್ ಮುಚ್ಚಿಸ್ತೀನಿ. ಈ ಗುಟ್ಟು ನಮ್ ಗುಟ್ಟಾಗೆ ಉಳಿಬೇಕು ಅಂದ್ರೆ ನಾವೊಂದ್ ಕೆಲ್ಸ ಮಾಡ್ಬೇಕು. ನೀನು ಅಂತ ಗೊತ್ತಿಲ್ದೆ ನಂದನ್ನು ನಿನ್ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟ. ಅಂದು ಮಾತ್ರಕ್ಕೆ ನೀನ್ ಪದ್ಮಿನಿ ಆಗಕ್ಕಿಲ್ಲ, ನಂದನ್ ಹೆಂಡ್ತಿನೂ ಆಗಕ್ಕಿಲ್ಲ ತಾನೆ? ದ್ಯಾವ್ರೆ, ನಂದನ್ ಅವ್ರು ಗೊತ್ತಿಲ್ದಲೆ ಪೂರ್ವಿಕತ್ತಿಗೆ ತಾಳಿ ಕಟ್ಟಿರ್ಬೋದು. ಆದ್ರೆ ತಾಳಿ ತಾಳಿನೇಯ, ಮದ್ವೆ ಮದ್ವೆನೇಯ ಅಲ್ವಾ? ಪತ್ತು ಪ್ರೀತಿ ಮಾಡಿದ್ದು ನಂದನ್ನ, ನಂದನ್ ಪ್ರೀತಿ ಮಾಡಿದ್ದು ಪದ್ಮಿನಿನ. ಅವರಿಬ್ರು ಒಬ್ರಿಗೋಸ್ಕರ ಒಬ್ರು ಹುಟ್ಟಿದರೆ ಅಂದ್ಮೇಕೆ ಅವರಿಬ್ರೆ ನಿಜವಾದ ಜೋಡಿ ಆಗ್ಬೇಕಲ್ವಾ? ಹ್ಞೂ ಅತ್ಯವ, ನಾನು ನಂದನ್ ಅವ್ರನ್ನ ಪ್ರೀತಿ ಮಾಡಿರ್ಬೋದು. ಆದ್ರೆ ಆ ಪ್ರೀತಿಗೆ ನಿಜವಾದ ಅರ್ಥ ಬರದೆ ಮದ್ವೆಯಿಂದ. ಆದ್ರೆ ನನ್ನ ಅವ್ರ ಮಧ್ಯೆ ಮದ್ವೆನೇ ನಡೆದಿಲ್ಲ ದ್ಯಾವ್ರೆ.